ಮಾರ್ಕೆಟ್ನ ಪ್ರತಿ ರ್ಯಾಲಿ ಹಿಂದೆ ಈ ಪ್ರೋ ಟ್ರೇಡರ್ಸ್ ಯಾಕೆ ಓಡೋದಿಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ನೀವು ಯಾಕೆ ಅಂತ ಯೋಚನೆ ಮಾಡ್ತಿದ್ರಾ? ಹೇಳ್ತೀನಿ ಬನ್ನಿ. ಯಾಕಂದ್ರೆ ಅವರು ಮೊದಲು RSI ನ ಚೆಕ್ ಮಾಡ್ತಾರೆ. ಈ RSI ಬಂದು ನಿಮ್ಮ ಸ್ಟಾಕ್ ನ ಮೊಮೆಂಟಮ್ ನ ಚೆಕ್ ಮಾಡುತ್ತೆ. RSI ಒಂದು ಓಸಿಲೇಟರ್. ಇದು 0 ಇಂದ 100ರ ನಡುವೆ ಮೂವ್ ಆಗುತ್ತೆ. ಅಂಡ್ RSI 70ಕ್ಕಿಂತ ಮೇಲ್ಪಟ್ಟಿದ್ರೆ ಸ್ಟಾಕ್ ಓವರ್ ಬಾಟ್ ಆಗಿರ್ಬೋದು ಮತ್ತು ಕೂಲ್ ಡೌನ್ ಗೆ ಬರೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ. ಹಾಗೆ RSI 30ರ ಕೆಳಗೆ ಇದ್ರೆ ಸ್ಟಾಕ್ ಓವರ್ ಸೋಲ್ಡ್ ಆಗಿರ್ಬೋದು ಮತ್ತು ರಿಕವರಿ ಬರೋ ಚಾನ್ಸಸ್ ಇದೆ ಅಂತ ಅರ್ಥ. ಅಂಡ್ ಅದೇ RSI ಅರೌಂಡ್ 50 ಇದ್ರೆ ಅದು ನ್ಯೂಟ್ರಲ್ ಝೋನ್ ಆಗಿರ್ಬೋದು. ಹಾಗಾದ್ರೆ RSI ನ ಬಳಸಿ ಟ್ರೇಡ್ ಮಾಡೋದು ಹೇಗೆ? ಹೇಳ್ತೀನಿ ಬನ್ನಿ. ಪ್ರೈಸ್ ಸಪೋರ್ಟ್ಗೆ ಹಿಟ್ ಆಗಿ RSI 30ಕ್ಕಿಂತ ಕೆಳಗೆ ಬರೋ ತನಕ ವೇಟ್ ಮಾಡಿ. ಆಗ ಇದೊಂದು ನಿಮಗೆ ಗುಡ್ ಎಂಟ್ರಿ ಪಾಯಿಂಟ್ ಆಗ್ಬಹುದು. ಅದೇ ಪ್ರೈಸ್ ರೆಸಿಸ್ಟೆಂಟ್ ಆಗಿ RSI 70ಕ್ಕಿಂತ ಮೇಲೆ ಬರೋ ತನಕ ವೇಟ್ ಮಾಡಿ. ಆಗ ಇದೊಂದು ನಿಮಗೆ ಗುಡ್ ಶಾರ್ಟ್ ಎಂಟ್ರಿ ಪಾಯಿಂಟ್ ಆಗಬಹುದು. RSI ಒಂದು ಮೊಮೆಂಟಮ್ ಇಂಡಿಕೇಟರ್. ಆದ್ರಿಂದ 70ಕ್ಕಿಂತ ಮೇಲ್ಪಟ್ಟರು ಸ್ಟಾಕ್ ಇನ್ನು ಅಪ್ ಟ್ರೆಂಡ್ ನಲ್ಲೇ ಮುಂದುವರಿಬಹುದು. ಸೊ ಹಾಗಾಗಿ ಯಾವಾಗಲೂ ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಲಾಸ್ ನ ಬಳಸಿ. ಇನ್ನು ಪ್ರೋ ಟಿಪ್ ಏನ್ ಗೊತ್ತಾ? ಲೋ ಟೈಮ್ ಫ್ರೇಮ್ಸ್ ನಲ್ಲಿ RSI ತುಂಬಾ ಫಾಲ್ಸ್ ಸಿಗ್ನಲ್ಸ್ ನ ಕೊಡಬಹುದು. ಆದ್ರಿಂದ ಹೈಯರ್ ಟೈಮ್ ಫ್ರೇಮ್ಸ್ ನಲ್ಲಿ RSI ಹೆಚ್ಚು ರಿಲೇಬಲ್ ಆಗಿರುತ್ತೆ. ನಿಮ್ಮ ಸೆಕ್ಟರ್ ನಲ್ಲಿ ಯಾವ ಸ್ಟಾಕ್ ಗೆ ಮೊಮೆಂಟಮ್ ಇದೆ ಅಂತ ನೋಡ್ಬೇಕಾ? ಹಾಗಿದ್ರೆ RSI ಇಂದ ಫಿಲ್ಟರ್ ಮಾಡಿ. ಇನ್ನು ಇದೇ ರೀತಿ ಹೆಚ್ಚು ಟ್ರೆಂಡಿಂಗ್ ಟಿಪ್ಸ್ ಬೇಕು ಅಂದ್ರೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡ್ಕೊಳ್ಳಿ.